ಪೇ, ಗೂಗಲ್ ಪೇ ಮೂಲಕ ಮಕ್ಕಳಿಗೆ ಹಣ ಕಳಿಸೋ ಮುನ್ನ ಪೋಷಕರೇ ಎಚ್ಚರ. ಮೊಬೈಲ್ ನಂಬರ್ ಕೊಟ್ಟು ಹಣ ಕಳಿಸಿದ ತಪ್ಪಿಗೆ ಮಗಳನ್ನೇ ಕಳೆದುಕೊಂಡ ತಂದೆ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ನಂಬರ್ ದುರ್ಬಳಕೆ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಯಾರೋ ಕೊಟ್ಟ ಮೊಬೈಲ್ ನಂಬರ್ ದುರುಪಯೋಗ ಮಾಡಿಕೊಂಡು ಹಲವು ರೀತಿಯಲ್ಲಿ ಹಣ ಮಾಡುವ ಚಾಳಿಗೆ ಕೆಲವರು ಇಳಿದ್ರೆ, ಮತ್ತೆ ಕೆಲವರು ನಂಬರ್ ಬಳಸಿ ಹಲವು ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡಿ ಮೋಸವೆಸಗ್ತಿದ್ದಾರೆ. ಕೆಲವೊಮ್ಮೆ ಪ್ರೀತಿಸುವಂತೆ ಸತಾಯಿಸಿ ಒಪ್ಪದಿದ್ದಾಗ ಕೊಲೆ ಮಾಡಿರುವ ಪ್ರಕರಣಗಳನ್ನ ಕೂಡ ನಾವು ಕೇಳಿದ್ದೇವೆ. ಈತ ಇಲ್ಲೊಬ್ಬ ತಂದೆ ತನ್ನ ಮಗಳಿಗೆ ಫೋನ್ ಪೇ ಮಾಡುವಂತೆ ನಂಬರ್ ಕೊಟ್ಟು ಹಣ ಕೊಟ್ಟಿದ್ದ. ಹಣ ಫೋನ್ ಪೇ ಮಾಡಿದ ಕೀಚಕ ಆತಳ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಪ್ರೀತಿಸುವಂತೆ ಟಾರ್ಚರ್ ಕೊಟ್ಟಿದ್ದಾನೆ. ಅವನ ಕಿರುಕುಳ ತಾಳಲಾರದೆ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇಂತಹ ಮನ ಕಲಕುವ ಘಟನೆ ನಡೆದಿರುವುದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಇಂತಹದೊಂದು ದುರಂತ ನಡೆದಿರುವುದು ನೆಲಮಂಗಲದಲ್ಲಿ. ಹೀಗೆ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಾ ಇರುವ ಯುವತಿಯ ಹೆಸರು ಭಾವನಾ ಅಂತ. ಈಕೆಗೆ ಈಗಿನ್ನು 22 ವರ್ಷ. ತಂದೆ ತಾಯಿಯ ಕನಸಿನಂತೆ ಓದಿ ವಿದ್ಯಾವಂತೆಯಾಗಿ ಹೆತ್ತವರನ್ನ ಸಾಕಬೇಕು ಅನ್ನೋ ಕನಸನ್ನ ಕಂಡಿದ್ದವಳು. ನೂರಾರು ಆಸೆಯನ್ನ ಒತ್ತು ಬದುಕು ಕಟ್ಟಿಕೊಳ್ಳಲು ಮುಂದಾದವಳು. ಇದೇ ಕಾರಣಕ್ಕೆ ಚೆನ್ನಾಗಿ ಓದ್ತಾ ಇದ್ಲು. ಈತ ಮೈಸೂರಿನಲ್ಲಿ ನರ್ಸಿಂಗ್ ಮಾಡ್ತಾ ಇದ್ಲು. ಬಾಳಿ ಬದುಕಬೇಕಾದ ಮುಗ್ಧ ಯುವತಿಯ ಪಾಲಿಗೆ ಈ ಫೋನ್ ಪೇ, ಗೂಗಲ್ ಪೇ ಅನ್ನೋದು ಯಮರಾಯನಾಗಿ ಬಂದು ಆಕೆಯ ಜೀವವನ್ನೇ ಕಿತ್ತುಕೊಂಡಿದೆ. ಅತ್ತ ಕೀಚಕ ಮಾಡಿದ ಒಂದೇ ಒಂದು ತಪ್ಪಿನಿಂದ ಇಂದು ಭಾವನಾಳ ಕನಸು ಭಾವನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ಯಾರೇಹಳ್ಳಿ ಗ್ರಾಮದಲ್ಲಿ ವಾಸವಿದ್ದ ಶಿವಣ್ಣ ಎಂಬುವವರ ಪುತ್ರಿಯೇ ಭಾವನಾ. ತಂದೆ ತಾಯಿ ಇಬ್ರು ಕೂಲಿ ನಾಲಿ ಮಾಡಿಕೊಂಡು ಆಕೆಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇದ್ರು. ಈತ ಈಕೆಗೆ ಯಾವುದೇ ಕೊರತೆ ಬಾರದಂತೆ ಆಕೆ ಕೇಳಿದ್ನೆಲ್ಲ ಕೊಟ್ಟಿದ್ರು. ಆತ ಆರಾಮಾಗಿ ತಾನಾಯ್ತು ಎಂದು ಓದ್ಕೊಂಡಿದ್ದವಳಿಗೆ ಅದೊಂದು ದಿನ ತಂದೆ ಹಣ ಹಾಕಿದ್ದೇ ಆಕೆಯ ಜೀವಕ್ಕೆ ಕುತ್ತು ತಂದುಬಿಡ್ತು. ಭಾವನಾಳ ತಂದೆ ಶಿವಣ್ಣ ಸಾಮಾನ್ಯವಾಗಿ ಮಗಳಿಗೆ ಹಣ ಬೇಕಾದಾಗ ಬೇರೆಯವರಿಂದ ಕಳಿಸ್ತಾ ಇದ್ರು. ಅದರಂತೆ ಅದೇ ಗ್ರಾಮದ ಮಾಲೀಕನ ಮಗನ ಕೈಗೆ ಹಣವನ್ನ ಕೊಟ್ಟು ಮಗಳಿಗೆ ಕಳಿಸುವಂತೆ ಹೇಳಿದ್ದ. ಈತ ಪಾಪಿ ನವೀನ ಮೊದಲಿಗೆ ಭಾವನಾಳನ್ನ ತಂಗಿ ಎಂತ ಇದ್ದ. ಕಾಲಕ್ರಮೇಣ ತನ್ನನ್ನ ಪ್ರೀತಿಸುವಂತೆ ಒತ್ತಾಯಿಸಿದ್ದಾನೆ. ನವೀನನಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಕೂಡ ಇದೆ. ಆದ್ರೂ ಪಾಪಿ ಭಾವನಾಳಿಗೆ ಮದುವೆಯಾಗುವಂತೆ ಸತಾಯಿಸಿದ್ದಾನೆ. ನೀನು ಒಪ್ಪದಿದ್ರೆ ನಾನು ರೈಲಿಗೆ ಸಿಲುಕಿ ಸಾಯ್ತೀನಿ ಎಂದು ಬೆದರಿಸಿದ್ದಾನೆ. ರೈಲ್ವೆ ಟ್ರ್ಯಾಕ್ ಬಳಿ ನಿಂತಿರುವ ಫೋಟೋವನ್ನ ಕೂಡ ಕಳಿಸಿದ್ನಂತೆ. ಈತ ಭಾವನಾ ನವೀನ್ ಪ್ರೀತಿಯನ್ನ ನಿರಾಕರಿಸಿದಾಳ. ಆದ್ರೂ ಬಿಡದ ಪಾಪಿ ನವೀನ ಪದೇ ಕರೆ ಮಾಡಿ ಮೆಸೇಜ್ ಮಾಡಿ ತೊಂದರೆ ಕೊಡ್ತಿದ್ನಂತೆ. ಇದನ್ನ ಸಹಿಸದ ಭಾವನಾ ಕಿರುಕುಳ ತಾಳಲಾಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನೆಲಮಂಗಲದಲ್ಲಿರುವ ಚಿಕ್ಕಮ್ಮನ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಈ ವಿಚಾರವಾಗಿ ಭಾವನಾಳ ತಂದೆ ಮಾತನಾಡಿದ್ದು, ಮಗಳಿಗೆ ಒಂದು ಸುಂದರ ಜೀವನವನ್ನ ಕಟ್ಕೊಡ್ಬೇಕೆಂದು ಕನಸನ್ನ ಕಂಡಿದ್ದೆ. ನಾವು ನವೀನನ್ನು ಅವರ ಮನೆಗೆ ಅವರ ತಂದೆಯ ಬಳಿ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವು. ಮೊದಲಿಗೆ ನವೀನ ಕೂಡ ನನ್ನ ಮಗಳನ್ನ ತಂಗಿ ಎಂದು ಮಾತನಾಡಿಸ್ತಾ ಇದ್ದ. ಪ್ರತಿ ಬಾರಿಯೂ ಆತನ ಬಳಿ ಹಣ ಕೊಟ್ಟು ಮಗಳಿಗೆ ಹಾಕುವಂತೆ ಹೇಳ್ತಾ ಇದ್ದ. ಆದ್ರೆ ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾನೆ ಎಂದುಕೊಂಡಿರಲಿಲ್ಲ. ಕಷ್ಟ ಬಿದ್ದು ಸಾಕಿದ್ದ ಮಗಳನ್ನ ಇಂದು ನಾವು ಕಳೆದುಕೊಂಡಿದ್ದೇವೆ ಎಂದು ಗೋಳಿಟ್ಟಿದ್ದಾರೆ. ನನ್ನ ಮಗಳು ಮೈಸೂರಲ್ಲಿ ಓದ್ತಾ ಇದ್ಲು. ನಾವು ನರ್ಸಿಂಗ್ ಓದ್ತಾ ಇದ್ಲು BGS ಅಲ್ಲಿ. ಓದುವಾಗ ನಾವೇನು ಮಾಡಿವು ಅಂದರೆ, ನಮಗೆ ಅವಾಗ ಬಡತನ ಕೂಲಿ ಮಾಡಿ ಅವ್ರಿಗೆ ಕೂಲಿ ಹೋಗಿ ಆ ಹುಡುಗ ಅನ್ನೋನಲ್ಲ ಅಂತ ನವೀನ ಅವ್ರ ಅಪ್ಪನ ಕೆಲಸಕ್ಕೆ ಹೋಗಿವು. ಹೋದಾಗ ಏನು ಮಾಡ್ದ, ಇದನ್ನು ದುಡ್ಡು ಹಾಕ್ಸಪ್ಪ ಅಂತ ಅವ್ರ ಅಪ್ಪನ ಕೈಗೆ ಕೊಡಿವೆ. ಆಮೇಲೆ ಅವರ ಫೋನ್ ಪೇ ಹಾಕ್ಸಪ್ಪ ಅಂತ ಕೊಡಿವು. ಅದನ್ನೇ ಇದು ಮಾಡ್ಕೊಂಡು ತಂಗಿ ಥರ ಅಂತ ಇದ್ದ. ತಂಗಿ ಅಂದ್ಕೊಳ್ಳೋನು.
ಹಾಕ್ಸಿವು, ಬೇರೆ ಕಡೆನೂ ಹಾಕ್ಸಿವು. ಈಗ ಯಾರು ಸಿಗ್ತಾರ ಅಣ್ಣ ಇದನ್ನ ಹಾಕ್ಕೊಡು ಅಂದ್ರೆ ಹಾಕೋರು, ಅದನ್ನ ಇವರು ಉಪಯೋಗಿಸ್ಕೊಳ್ಳಿಲ್ಲ, ಇವನು ಬಳಸಕ್ಕೆ ಅಷ್ಟೇ ಹಂಗೆ ಮಾಡ್ದು. ಹಂಗೆ ಮಾಡ್ತಾ ಅದು ಅಲ್ಲಿ ಓದು ಎಲ್ಲ ಮುಗೀತು. ಮುಗಿದು ಇಲ್ಲಿಗೆ ಬಂದು, ಇಲ್ಲಿಗೆ ಬಂದ ಮೇಲೆ ಈ ಶ್ರೀದೇವಿ ಕಾಲೇಜ್ ಊರಾಗೆ ಒಂದು 2 ದಿವಸ ಇದ್ಲು, ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಇಲ್ಲಿ ಶ್ರೀದೇವಿಗೆ ಇದ್ರಾಗೆ ಎಲ್ಲ ಕೆಲಸ ಅಪ್ಲಿಕೇಶನ್ ಆಗಿ ಕೆಲಸ ಸಿಕ್ಕಿತು. ಯಾವಾಗ ಅಲ್ಲಿ ಸಿಕ್ಕಿದ ಮೇಲೆ ಇಲ್ಲಿ ಹಿಂಸೆ ಕೊಡೋಕೆ ಸ್ಟಾರ್ಟ್ ಆಯಿತು ಒಂದು. ನಾನು ಸತ್ತೋಗ್ತೀನಿ, ರೈಲಿಗೆ ಸಿಗ್ತೀನಿ, ನಿಮ್ಮ ಮದುವೆ ಆಗ್ಲಿದ್ರೆ ನಾನು ಲವ್ ಮಾಡು, ಆಮೇಲೆ ಇಟ್ಕೆ ತಗೊಂತ ಕಾಲ್ಗೆ ಹಾಕ್ಯಂತೀನಿ ಅಂತ ಏನೇನೋ ಕೊಡೋಣ ಅಂತ ಯಾವಾಗ ಹೇಳಿದ್ದು ನನಗೆ ಅಂದರೆ, ಈ ಮಾತ್ರ ನಿಂಗಿರಲ್ಲ ಆವಾಗ ಹೇಳಿದ್ದು ನನ್ನ ಮಗಳು. ಅಂತ ತಕ್ಕ ನನಗೆ ಏನು ಹೇಳಿರಲಿಲ್ಲ, ಏನೂ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಹೋಗೋದು, ಕೆಲಸ ಮಾಡೋದು, ಹಿಂಸೆ ಕೊಡ್ತೀವಿ ಅಷ್ಟೇ ನನಗೆ ಗೊತ್ತು. ಆಮೇಲೆ ಏನೆಲ್ಲ ಮಾತ್ರ ನಿಂಗೆ ಬಿಟ್ಟಿದ್ಲು. ಈಗ ಒಂದು 15-20 ದಿವಸದೊಳಗೆ ಆಗಿತ್ತು. ಆಮೇಲೆ ಇಲ್ಲೇ ಬಸ್ಸಾಗ ಹೋಗೋಗಿ ನುಂಗಿ ಹೋಗ್ಬಿಟ್ಟು ನೆಲಮಂಗ್ಲಾಗ ಹೋಗಿ ಹೇಳೆ, ನನ್ನ ಮಗ ಯಾಕೆ ಹೋಗಿ ಬಾಕ್ಲಾಗ ಬಿದ್ಲಂತೆ. ಆಗಲೇ ತಗೊಂಡೋಗಿ ನೆಲಮಂಗ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು. ಇನ್ನು ಮೈಸೂರಿನಲ್ಲಿ ನರ್ಸಿಂಗ್ ಮುಗಿಸಿ ತುಮಕೂರಿಗೆ ವಾಪಸ್ಸಾಗಿದ್ಲು. ಇಲ್ಲಿಯೇ ಶ್ರೀದೇವಿ ಕಾಲೇಜಿನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಈ ನವೀನ್ ಎಂಬುವವನು ದಿನನಿತ್ಯ ನನ್ನ ಮಗಳಿಗೆ ಕರೆ ಮಾಡಿ ಪ್ರೀತಿಸುವಂತೆ ಹಿಂಸೆ ಕೊಟ್ಟಿದ್ದಾನೆ. ಇದನ್ನ ತಾಳಲಾಗದೆ ತನ್ನ ಮಗಳು ಮಾತ್ರೆಯನ್ನ ಕೂಡ ನುಂಗಿದ್ದಾಳೆ. ನೆಲಮಂಗಲದ ಚಿಕ್ಕಮ್ಮನ ಮನೆಗೆ ಹೋಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದಕ್ಕೆಲ್ಲ ಕಾರಣ ನವೀನ್. ನನ್ನ ಮಗಳ ಜೀವನ ಹಾಳಾಗೋಯ್ತು ಎಂದು ಕಣ್ಣೀರಿಟ್ಟಿದ್ದಾರೆ. ಅದು ಹುಷಾರಾದ ಒಂದು 2-2.5 ದಿವಸದಲ್ಲಿ ಹುಷಾರು ಮಾಡಿದ್ರು. ತಿರ್ಗಾ ಹಂಗೆ ಇದ್ಲಲ್ಲ, ಇನ್ಯಾಕೆ ಬೇಜಾರು ಮಾಡ್ಕೊಂತಾರೆ ನಮ್ಮೂರಿಗೆ ಕರ್ಕೊಂಬಂದು. ನಮ್ಮೂರಾಗ ವಸ್ತಿನ ಇದ್ಲು, ಬೇಜಾರು ಮಾಡ್ಕೊಂಡಳು. ಆಮೇಲೆ ಊಟ ಸೇರ್ತಿಲ್ಲ, ಅದೇ ಮಾತ್ರೆ ಎಲ್ಲ ತಂದಿದ್ದಿಲ್ಲ, ಹಂಗೆ ಇದ್ಲು. ಆವಾಗ ಏನು ಮಾಡಿದ್ರು, ನಾನು ಅಪ್ಪ ಇನ್ನೇ ಬೇಜಾರಾಗುತ್ತೆ, ನಾನು ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಹೇಳಿದ್ರು. ಸರಿ ಅಮ್ಮ ಹೋಗು, ಇಲ್ಲಿ ಒಬ್ಬಳೇ ಇರ್ತೀನಿ, ನಾವು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀನಿ, ನೀನು ಒಬ್ಬಳೇ ಇರ್ತೀನಿ ಇಲ್ಲಿ ಮನೆ ತವ ಅಂತೇಳಿ ಕಳಿಸ್ತು. ಅಲ್ಲಿ ಹೋಗಿ ಇದನ್ನು ನೇಣು ಹಾಕ್ಕೊಡ್ಸಿತ್ತು. ಮೊನ್ನೆ ಒಂದು ವಾರ ಅಷ್ಟೇ. ನಮ್ಮ ನಾದಿನಿ ಮನೆ, ನಾದಿನಿ ನನ್ನ ಮಗ ಒಂದೇ ತ ಇರೋದು, ಅವ್ರ ಅಕ್ಕ. ಇದು ಟೋಲ್ ಐತೆ ನವಾಗ ಟೋಲು, ಅದ್ರ ಹಿಂಭಾಗ ನೆಲಮಂಗ್ಲ. ಮಗಳಿನ ಮೈಸೂರಿಗೆ ಓದಕ್ಕೆ ಕಳ್ಸಿವು ಸರ್. ಓದಕ್ಕೆ ಕಳ್ಸಿರೆ ನಾವು ನನ್ನ ಗಂಡ ಕೂಲಿ ಹೋಗಿವು, ಅವ್ರ ಮನೆಗೂ ಕೂಲಿ ಮಾಡಿದ್ದೀವಿ. ನಾವು ಓದಿಲ್ಲ ಸರ್. ಅವ್ರು ಓದಿದ್ದಾರೆ ಅಂತೇಳಿ ಅವ್ರಿಗೆ ಫೋನ್ ಪೇ ಮಾಡೋಕ್ಕೆ ಯಾವಾಗಲೂ ದುಡ್ಡು ಕೊಡಿವು ಸರ್. ಆ ನಂಬರ್ ಇಕ್ಕೊಂಡು ನಮ್ಮ ಹುಡುಗಿ ಹಾಳು ಮಾಡಿದಾನೆ ಸರ್. ಯಾರು ಅವನು ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾನಂತೆ ಸರ್. ನಮ್ಮ ಹುಡುಗಿಗೆ ನಮ್ಮ ಯಜಮಾನ್ರು ನಾಟಕ ಆಡಿದ್ರು. ಅವನ ಚಿಕ್ಕ ಹುಡುಗರು, ನಮ್ಮ ಮೈದು ಮಗ ಒಬ್ಬವನೇ, ಅವನ ಜೊತೆಗೆ ಅಣ್ಣನ ಥರನೇ ಬರೋನು ಹೋಗೋನು. ಇವನು ಅಣ್ಣ ಅಂದ್ಕೊಂಡೆ ಇದ್ಲು ನನ್ನ ಮಗಳು. ಅಷ್ಟು ದಿವಸ ನೀನು ಫೋಟೋ ಇಕ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ಕೇಳ್ದಿಲ್ದ್ರೆ ನಿನ್ನ ಊರಾಗ ನಮ್ಮೂರು ಜಾತ್ರೆ ಆಗುತ್ತೆ ದೊಡ್ಡದಾಗಿ, ಜಾತ್ರೆಗೆಲ್ಲ ಬೋಲ್ಡ್ ಹಾಕ್ತೀನಿ, ಬೋಲ್ಡ್ ಹಾಕ್ಬಿಟ್ಟು ಊರೂರ ಮೇಲೆಲ್ಲ ಇದು ಮಾಡ್ತೀನಿ ಅಂತ ಎಲ್ಲ ಹೇಳೋಣಂತೆ ಸರ್. ಮದುವೆನೂ ಮಾಡ್ಕೋಬೇಕು, ಅವನಿಗೆ ಚಟನೂ ತಿರ್ಬೇಕು ಅಂತ ಮಾಡ್ಕೊಳವನೇ ಬೇವರ್ಸಿ. ಹೆಂಡ್ತಿ ಮಕ್ಳಿರೋನು ಯಾಕಯ್ಯ ಸಹ ಮದುವೆ ಆಗ್ತಾನೆ ಅವನು ಅಂತ ಬೇವರ್ಸಿ ನನ್ನ ಮಗ ನನ್ನ ಮಗಳನ್ನ ಇವತ್ತು ತಗೊಂಡವನೇ. ನಾವೇನು ಮಾಡ್ಬೇಕು ಸರ್? ಈಗ ನನ್ನ ಮಗಳನ್ನ ಕಳ್ಕೊಂಡು ನಾವೇನು ಮಾಡ್ಬೇಕು ಸರ್? ಎರಡಿದ್ದು ಮುಂದಾಯ್ತು ಸರ್ ನನಗೆ. ಅಯ್ಯೋ, 11 ವರ್ಷಕ್ಕೆ 12 ವರ್ಷಕ್ಕೆ ಹುಡ್ತು, ಮಕ್ಕಳಿರಲಿಲ್ಲ ಸರ್ ನನಗೆ. ಇನ್ನು ಈ ಘಟನೆ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಾಳಿ ಬದುಕಬೇಕಿದ್ದ ಭಾವನಾಳ ಸಾವಿನ ಕಥೆಯನ್ನ ಓದಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು ಅನ್ನೋ ಕನಸನ್ನ ಕಂಡಿದ್ದ ಭಾವನಾಳ ಬದುಕಿನಲ್ಲಿ ಎಂತಹ ದುರಂತ ನಡೆದಿದೆ. ಪಾಪಿ ನವೀನ ಮದುವೆಯಾಗಿದ್ರೂ ಕೂಡ ಇಂತಹ ಕೃತ್ಯವೆಸಗಿದ್ದಾನೆ. ಆತನಿಗೆ ಸರಿಯಾದ ಶಿಕ್ಷೆಯಾಗಿ ಭಾವನಾಳ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ಇನ್ನಾದ್ರೂ ಪೋಷಕರೇ, ಓದ್ತಾ ಇರುವ ನಿಮ್ಮ ಮಕ್ಕಳಿಗೆ ಹಣ ಹಾಕುವ ವಿಚಾರದಲ್ಲಿ ಒಮ್ಮೆ ಎಚ್ಚರ ವಹಿಸಿ. ಜೊತೆಯಲ್ಲಿದ್ದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.